ನಮಸ್ಕಾರ ಸ್ನೇಹಿತರ. ಈ ಪಿಂಚಣಿ ಯೋಜನೆಯಲ್ಲಿ ಬಹುದೊಡ್ಡ ಬದಲಾವಣೆಗಳು ಕೂಡ ಆಗ್ತಾ ಇದೆ. ಸೊ ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಬಳಿಕ ಪ್ರತಿಯೊಂದು ಯೋಜನೆಯಲ್ಲಿ ಕೂಡ ಬದಲಾವಣೆ ಆಗ್ತಕ್ಕಂಥದ್ದು ನೀವು ಕಾಣ್ತಾ ಇದ್ದೀರಿ. ಸೊ ಹಾಗಾದ್ರೆ ಈ ಪಿಂಚಣಿ ಯೋಜನೆಯಲ್ಲಿ ಆಗಿರ್ತಕ್ಕಂತಹ ಬದಲಾವಣೆಗಳೇನು, ಮತ್ತೆ ನೀವು ಫಾಲೋ ಮಾಡಲೇಬೇಕಾದಂತಹ ಈ 3 ರೂಲ್ಸ್ಗಳೇನು? ಸೊ ಇದನ್ನ ನೀವು ಫಾಲೋ ಅಪ್ ಮಾಡಿದ್ರೆ ಮಾತ್ರ ನಿಮಗೆ ಪಿಂಚಣಿ ಯೋಜನೆ ಸಿಗುವಂತದ್ದು. 60 ವರ್ಷ ಮೇಲ್ಪಟ್ಟವರಾಗಿರ್ಲಿ, ವಿಧವಾ ಮಹಿಳೆಯರಾಗಿರ್ಲಿ ಅಥವಾ ಅಂಗವಿಕಲರಾಗಿರ್ಲಿ, ಈ ಕೆಲಸವನ್ನ ಮಾಡಿದ್ರೆ ಮಾತ್ರ ನಿಮಗೆ ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ಅಥವಾ ಈಗಾಗಲೇ ನಿಮಗೆ ದುಡ್ಡು ಬರೋದು ನಿಂತು ಹೋಗಿದ್ದೇ ಆದ್ರೆ ಅದನ್ನ ನೀವು ಪಡ್ಕೊಳ್ಳೋದು ಸರಿಯಾಗಿ ಹೇಗೆ? ಅಂದ್ರೆ ಈಗ ಕೆಲವೊಂದಿಷ್ಟು ಜನರಿಗೆ 3-4 ತಿಂಗಳಿನಿಂದ ದುಡ್ಡು ಜಮಾನೆ ಆಗಿಲ್ಲ. ಅಂದ್ರೆ ಹಿಂದಿನ ಮೇ ತಿಂಗಳಾಗಿರ್ಲಿ, ಅದರ ಹಿಂದಿನ ಮಾರ್ಚ್, ಏಪ್ರಿಲ್, ಜನವರಿದಂತೆ ಯಾವ ತಿಂಗಳ ಹಣವು ಕೂಡ ನಿಮಗೆ ಸರಿಯಾಗಿ ಜಮಾ ಆಗಿಲ್ಲಪ್ಪ ಅಂತ ಅನ್ಕೊಳ್ಳಿ. ಅಂತವರಿಗೆ ಒಂದು ಕೆಲಸ ಮಾಡಿ ಅಂತ ಸರ್ಕಾರ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಾದ್ರೆ ನೀವು ಯಾವ ಕೆಲಸವನ್ನ ಮಾಡಬೇಕು, ಯಾವ ಕೆಲಸವನ್ನ ಮಾಡಿದ್ರೆ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗತ್ತೆ, ಸೊ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಪಿಂಚಣಿಯ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಬೇಕಂದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡೋದಷ್ಟೇ ಅಲ್ಲ, ಅರ್ಥ ಮಾಡ್ಕೊಳ್ಬೇಕು. ಸ್ನೇಹಿತರೆ, ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ನೋಡ್ತಾ ಇದ್ರಿ, ಪಿಂಚಣಿ ಸರಿಯಾಗಿ ಜಮಾ ಆಗ್ತಾನೆ ಇಲ್ಲ. ಒಂದು ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕೇನಪ್ಪಾ ಅಂದ್ರೆ, ಯಾವುದೇ ಪಕ್ಷ ಬಂದ್ರೂ ಸಹಿತ ಪಿಂಚಣಿಯನ್ನ ಕೊಡ್ಲೇಬೇಕು. ರಾಜ್ಯ ಸರ್ಕಾರದಲ್ಲಿ ಬಿಜೆಪಿ ಬರ್ಲಿ, ಕಾಂಗ್ರೆಸ್ ಬರ್ಲಿ ಅಥವಾ ಜೆಡಿಎಸ್ ಅಥವಾ ಇನ್ನಿತರ ಪಕ್ಷ ಬಂದ್ರೂ ಸಹಿತ ಪಿಂಚಣಿ ಯೋಜನೆ ಇದು ಶಾಶ್ವತ ಯೋಜನೆ. ಎಷ್ಟೇ ಗ್ಯಾರಂಟಿ ಯೋಜನೆ ಅಥವಾ ಎಷ್ಟೇ ಸ್ವಂತದ್ದು ಆ ಪಕ್ಷ ತನ್ನದೇ ಆದಂತಹ ಹೊಸದಾದಂತಹ ಯೋಜನೆಗಳನ್ನ ತಂದ್ರೂ ಸಹಿತ ಈ ಪಿಂಚಣಿ ಕೊಡ್ಲೇಬೇಕು. ಹಿರಿಯರಿರ್ತಾರೆ, ವಿಧವಾ ಮಹಿಳೆಯರಿರ್ತಾರೆ, ಅಂಗವಿಕಲರಿರ್ತಾರೆ. ಸೊ ಅವರಿಗೆ ಧನ ಸಹಾಯ ಆಗಬೇಕು, ಅವರ ಸಬಲೀಕರಣ, ಅವರ ಬೆಳವಣಿಗೆ, ಅವರ ಉನ್ನತೀಕರಣ ಆಗಬೇಕಂದ್ರೆ ಈ ದುಡ್ಡು ಕೊಡ್ಲೇಬೇಕಾಗತ್ತೆ. ಸೊ ಹೀಗಾಗಿ ಪಿಂಚಣಿ ಅತಿ ಅವಶ್ಯಕ ಆಗಿಬಿಟ್ಟಿದೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಿಂದ ಪಿಂಚಣಿ ಜಮಾ ಆಗ್ತಾ ಇರತ್ತೆ, ಓಕೆ. ಆದ್ರೆ ಇಲ್ಲಿ ಪಿಂಚಣಿ ಸರಿಯಾಗಿ ಜಮಾ ಆಗ್ತಾ ಇಲ್ಲ. ಒಂದು ದಿನ ಬರೋದು, ಒಂದ್ ತಿಂಗಳದ ಪೆಂಡಿಂಗ್ ಉಳಿಸೋದು, ಈ ರೀತಿ ಆಗ್ತಾ ಇದೆ. ಕೆಲವೊಂದಿಷ್ಟು ಜನರಿಗೆ ದುಡ್ಡೇ ಜಮಾ ಆಗ್ತಾ ಇಲ್ಲ. ಸೊ ನಿಮಗೆ ಒಂದು ವಿಷಯ ಹೇಳ್ತೀನಿ ನಾನು, ಸುಮಾರು 23 ಲಕ್ಷಕ್ಕಿಂತ ಹೆಚ್ಚಿನ ಜನರನ್ನ ಈ ಪಿಂಚಣಿ ಯೋಜನೆಯಿಂದ ಹೊರಗಿಡಲಾಗಿದೆ. ಅದಕ್ಕೆ ಕಾರಣ ಇದೆ. ಕಾರಣ ಇದ್ದಾಗಲೇ ಈ ಒಂದು ಪಿಂಚಣಿದಾರರನ್ನ ಹೊರಗಿಡಲಾಗಿದೆ. ಈಗ ಗೃಹಲಕ್ಷ್ಮಿಯಲ್ಲಿ ತೆಗೆದುಕೊಳ್ಳಿ, ಹೊಸದಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ತಿಳಿಸಿದ್ದಾರೆ. ಸೊ ಅನ್ನ ಭಾಗ್ಯದಲ್ಲಿ ಕೂಡ ಬದಲಾವಣೆ ಆಗ್ತಾ ಇದೆ, ಶಕ್ತಿ ಯೋಜನೆಯಲ್ಲಿ ಕೂಡ ಬದಲಾವಣೆ ಆಗ್ತಾ ಇದೆ. ಸೊ ಪ್ರತಿಯೊಂದು ಯೋಜನೆಯಲ್ಲಿ ಕೂಡ ಬದಲಾವಣೆ ಆಗ್ತಕ್ಕಂಥದ್ದು. ಸೊ ಹಾಗಾದ್ರೆ ಯಾವ ಯಾವ ಬದಲಾವಣೆಗಳಾಗಿದ್ದಾವೆ ನಿಮಗೆ ನಾನು ಬೇರೆ ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳಲ್ಲಿ ತಿಳಿಸಿದ್ದೀನಿ. ಸೊ ಈಗ ಪಿಂಚಣಿ ಯೋಜನೆಯಲ್ಲಿ ಏನ್ ಬದಲಾವಣೆ ಆಗ್ತಾ ಇದೆ, ಏನ್ ನಾವು ಕೆಲಸವನ್ನ ಮಾಡಬೇಕಾಗಿದೆ ದುಡ್ಡು ಜಮಾ ಹಾಕ್ಬೇಕಂದ್ರೆ, ಅದನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಪಿಂಚಣಿದಾರರಿಗಂತೂ ಸರ್ಕಾರ ಈಗ 1 ತಿಂಗಳದ್ದು ಜಮಾ ಮಾಡೋದು, 2 ತಿಂಗಳದ್ದು ಬಿಡೋದು, ಈ ರೀತಿ ಮಾಡ್ತಾ ಇದೆ. ಅದು ನಿಜ. ಆದ್ರೆ ನಿಮಗೆ 1 ತಿಂಗಳದ್ದು ಬರೋದು, 2 ತಿಂಗಳದ್ದು ನಿಲ್ಲೋದು ಆಗ್ತಾ ಇದ್ರೆ ಅದು ಖುದ್ದಾಗಿ ಸರ್ಕಾರನೇ ದುಡ್ಡು ಜಮಾ ಮಾಡ್ತಾ ಇದೆ. ಆ ರೀತಿ ಅದಕ್ಕೇನ್ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ನೀವು ಎಲಿಜಿಬಿಲಿಟಿ ಇದ್ದೀರಿ ಅಂತ ಅರ್ಥ. ಆದ್ರೆ 3-4 ತಿಂಗಳಿನಿಂದ ಪಿಂಚಣಿ ಬರದೆ ನಿಂತು ಹೋಗಿದೆ ಅಂತ ಅನ್ಕೊಳ್ಳಿ. ಅಂತಹ ಫಲಾನುಭವಿಗಳಿಗೆ ಒಂದು ಕೆಲಸ ಮಾಡ್ಬೇಕಂತ ಸರ್ಕಾರ ಸೂಚನೆ ನೀಡಿದೆ. ಸೊ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅಂತ ನಾವು ಕರಿತೀವಿ. ಸೊ ಆ ಒಂದು ಸರ್ಟಿಫಿಕೇಟ್ ಅನ್ನ ನೀವು ಎಲ್ಲಿ ಹೋಗಿ ಕೊಡ್ಬೇಕಂತ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ 23 ಲಕ್ಷ ಫಲಾನುಭವಿಗಳನ್ನ ತೆಗೆದಾಕಿದ್ದಾರೆ. ಈಗ ಮತ್ತೆ ವೆರಿಫಿಕೇಶನ್ ನಡೀತಾ ಇದೆ. ಅದರಲ್ಲಿ ಯಾಕೆ ಮತ್ತೆ ಜನರನ್ನ ತೆಗೆದಾಕ್ತಾರೆ, ಅದಕ್ಕೆ ನಾವು ಕಾರಣ ಏನಪ್ಪಾ ಅಂದ್ರೆ, ಲಕ್ಷಾಂತರ ಫಲಾನುಭವಿಗಳು ತೀರಿ ಹೋಗಿದ್ರು ಸಹಿತ ಈ ಪಿಂಚಣಿ ಜಮಾ ಆಗ್ತಾ ಇದೆ ಅವರ ಅಕೌಂಟ್ಗಳಿಗೆ. ಸೇಮ್ ಗೃಹಲಕ್ಷ್ಮಿ ಹಾಗೇನೆ, ಗೃಹಲಕ್ಷ್ಮಿಗಿಂತ ಮುಂಚಿತವಾಗಿ ವೆರಿಫಿಕೇಶನ್ ಆಗಿರೋದು ಪಿಂಚಣಿ. ಆ ಪಿಂಚಣಿ ಯೋಜನೆಯಲ್ಲಿ ವೃದ್ಧರು, ಮೃತಪಟ್ಟಿರ್ತಕ್ಕಂಥವರು ಲಕ್ಷಾಂತರ ಜನ. ಅದೇ ರೀತಿಯಾಗಿ ವಿಧವಾ ಮಹಿಳೆಯರು, ಅಂಗವಿಕಲರು, ಹೀಗೆ ಸಾಕಷ್ಟು ಜನ ತೀರಿ ಹೋಗಿದ್ದಾರೆ. ಗೃಹಲಕ್ಷ್ಮಿಯಲ್ಲಿ ಬರೀ ಮುಖ್ಯಸ್ಥೆಯರು ಮಾತ್ರ ಬರ್ತಾರೆ. ಅದರಲ್ಲಿ 1,22,00,000 ಫಲಾನುಭವಿಗಳಿದ್ದಾರೆ. ಇನ್ನು ಪಿಂಚಣಿ ಯೋಜನೆಯಲ್ಲಿ ಲೆಕ್ಕಾಚಾರ ಹಾಕಿ ವೃದ್ಧರು ಬರ್ತಾರೆ. ಅದರಲ್ಲಿ ಹಿರಿಯ ಮಹಿಳೆಯರು, ಪುರುಷರಿಬ್ರು ಕೂಡ ಬಂದ್ರು. ಅಂಗವಿಕಲರಲ್ಲಿ ಪುರುಷ ಮಹಿಳೆಯರು ಬಂದ್ರು, ಇನ್ನು ವಿಧವಾ ಮಹಿಳೆಯರು. ಸೊ ಇಷ್ಟೆಲ್ಲ ಜನರಲ್ಲಿ ಕೋಟಿಗಟ್ಟಲೆ ಫಲಾನುಭವಿಗಳು ತೀರಿ ಹೋಗಿದ್ರು ಸಹಿತ ಅವರ ಅಕೌಂಟ್ಗಳಿಗೆ ಹಾಗೆ ದುಡ್ಡು ಹೋಗಿದೆ. ನೂರಾರು ಕೋಟಿ ಸರ್ಕಾರದಿಂದ ಹಾಗೆ ದುಡ್ಡು ಜಮಾ ಆಗ್ತಾನೆ ಇಲ್ಲಿವರೆಗೂ ಬಂದಿದೆ. ಅದಕ್ಕಾಗಿ ಅನುಮಾನಾಸ್ಪದ ಫಲಾನುಭವಿಗಳನ್ನ ಈ ಯೋಜನೆಯಿಂದ ತೆಗೆದುಹಾಕಿದ್ದಾರೆ. ಸೊ ಈಗ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ತಿಳಿಸಿದಾರಲ್ಲ, ಅದೇ ರೀತಿ ಪಿಂಚಣಿ ಯೋಜನೆಯಲ್ಲಿ ಅಪ್ಲಿಕೇಶನ್ ಹಾಕುವಂತೇನ್ ಹೇಳಿಲ್ಲ. ಆದ್ರೆ
ಯಾರಿಗೆ ದುಡ್ಡು ಬರ್ತಾ ಇಲ್ಲ, ಯಾರ ಮೇಲೆ ಅನುಮಾನ ಬಂದಿದೆ, ಯಾರು ಬಹಳ ದಿನದಿಂದ ಓಟುಗಳನ್ನ ಹಾಕಿಲ್ಲ, ಅದರ ಆಧಾರದ ಮೇಲೆ ಯಾರು ತೀರಿ ಹೋಗಿದ್ದಾರೆ, ಯಾರು ಬದುಕಿದ್ದಾರೆ ಅನ್ನುವಂಥದ್ದನ್ನ ಸರ್ಕಾರ ಕನ್ಫರ್ಮ್ ಮಾಡ್ತಾ ಇದೆ. ಮತ್ತು ಯಾರ ಮೇಲೆ ಅನುಮಾನ ಬಂದಿದೆ ಅವರನ್ನು ಕೂಡ ತೆಗೆದುಹಾಕಿದ್ದಾರೆ. ಅದಕ್ಕಾಗಿ ನೀವು ಬದುಕಿದಿರಿ, ನೀವು ಎಲಿಜಿಬಲ್ ಇದ್ದೀರಿ, ಆದ್ರೂ ಸಹಿತ ನಿಮ್ಮನ್ನ ತೆಗೆದುಹಾಕಿದ್ರೆ ನೀವು ಒಂದು ಕೆಲಸ ಮಾಡಬೇಕು. ಆ ಕೆಲಸ ಏನಪ್ಪಾ ಅಂದ್ರೆ ನಾನು ಆಗಲೇ ಹೇಳಿರುವ ಹಾಗೆ ನಿಮ್ಮ ಜೀವಿತ ಪ್ರಮಾಣ ಪತ್ರ ಅಥವಾ ಲೈಫ್ ಸರ್ಟಿಫಿಕೇಟ್ ಅಂತ ಕರಿತೀವಿ. ಆ ಒಂದು ಸರ್ಟಿಫಿಕೇಟ್ ಅನ್ನ ನೀವು ಈ ಪಿಂಚಣಿ ಯೋಜನೆಗೆ ಯಾವ ಬ್ಯಾಂಕ್ ಅಕೌಂಟ್ ಅನ್ನ ಲಿಂಕ್ ಮಾಡಿಸಿರ್ತೀರಿ ಆ ಬ್ಯಾಂಕ್ಗೆ ಹೋಗಿ ಸಬ್ಮಿಟ್ ಮಾಡ್ಬೇಕಷ್ಟೇ. ಅದನ್ನ ಸಬ್ಮಿಟ್ ಮಾಡಿದ್ರೆ ಅವರು ಅದರ ಬಗ್ಗೆ ವೆರಿಫೈ ಮಾಡ್ತಾರೆ, ಏನಿದೆ ಡೀಟೇಲ್ಸ್ ಮಾಹಿತಿಯನ್ನ ತಿಳ್ಕೊಳ್ತಾರೆ, ತದನಂತರ ನಿಮಗೆ ದುಡ್ಡು ಕೊಡುವಂತಹ ಒಂದು ಕೆಲಸ ಮಾಡ್ತಾರೆ. ಮತ್ತೆ ಎಂದಿನಂತೆ ನಿಮಗೆ ಪಿಂಚಣಿ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಇದನ್ನ ಯಾರಿಗೆ ದುಡ್ಡು ಕಳೆದ 3-4 ತಿಂಗಳಿನಿಂದ ಬಂದಿಲ್ಲ ಅವ್ರು ಮಾಡ್ಬೇಕಾಗಿರ್ತಕ್ಕಂತಹ ಕೆಲಸ. 1 ತಿಂಗಳದ ಬರೋದು, 2 ತಿಂಗಳದ ನಿಲ್ಲೋದು, ಈ ರೀತಿ ಆಗ್ತಾ ಇದ್ರೆ ತೊಂದರೆ ಇಲ್ಲ, ನೀವು ತಲೆ ಕೆಡಿಸ್ಕೊಳ್ಬೇಡಿ, ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರುತ್ತೆ, ನೀವು ಎಲಿಜಿಬಲ್ ಇದ್ದ ಹಾಗೇನೆ. ಆದ್ರೆ ಸರ್ಕಾರವೇ 1 ತಿಂಗಳದ ಜಮಾ ಮಾಡೋದು, 2 ತಿಂಗಳದ ಪೆಂಡಿಂಗ್ ಉಳಿಸೋದು ಈ ರೀತಿ ಮಾಡ್ತಾ ಇದೆ. ಅದಕ್ಕೆ ವರಿ ಮಾಡ್ಕೊಳ್ಬೇಡಿ. ಇನ್ನು ನಿಮ್ಮಲ್ಲಿ ತೊಂದರೆ ಏನಪ್ಪಾ ಅಂದ್ರೆ ಲೈಫ್ ಸರ್ಟಿಫಿಕೇಟ್ ಹೋಗಿ ಸಬ್ಮಿಟ್ ಮಾಡೋದು ಅಷ್ಟ ಮಾಡಿ. ಇನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ ಗಳನ್ನ ಟ್ರಾನ್ಸಾಕ್ಷನ್ ಗಳನ್ನ ಚೆಕ್ ಮಾಡಿಸ್ತಾ ಇರ್ರಿ. ಸೊ ಯಾಕಂದ್ರೆ ನಿಮ್ಮ ಅಕೌಂಟ್ ಗಳಿಗೆ ದುಡ್ಡು ಬರುತ್ತೋ ಇಲ್ವೋ ನಿಮಗೆ ಗೊತ್ತಿರೋದಿಲ್ಲ. ಸೊ ಹೀಗಾಗಿ ಟ್ರಾನ್ಸಾಕ್ಷನ್ ಚೆಕ್ ಮಾಡಿಸ್ತಾ ಇದ್ರೆ ನಿಮ್ಮ ಖಾತೆಗಳಿಗೆ ದುಡ್ಡು ಬರುತ್ತೋ ಇಲ್ವೋ ಅನ್ನುವಂಥದ್ದು ಕನ್ಫರ್ಮ್ ಆಗುತ್ತೆ. ಸೊ ಈ ಒಂದು 60 ವರ್ಷ ಮೇಲ್ಪಟ್ಟವರಿಗಂತೂ ಈಗ ದುಡ್ಡು ಬರ್ತಾ ಇದೆ. ಜೊತೆಗೆ ಹಿರಿಯ ನಾಗರಿಕರ ಜೊತೆಗೆ ವಿಧವಾ ಮಹಿಳೆ ಪಿಂಚಣಿ, ಅಂಗವಿಕಲರದು ಒಟ್ಟಿಗೆನೆ ಬಿಡುಗಡೆ ಆಗಿರುತ್ತೆ. ಈಗ ಮೇ ತಿಂಗಳದು ಕೂಡ ಬರ್ತಿದೆ, ಜೂನ್ ತಿಂಗಳದು ಇನ್ನೂ ಹಾಕಿಲ್ಲ. ಸೊ ಅದಕ್ಕಾಗಿ ವೇಟ್ ಮಾಡ್ಬೇಕಾಗತ್ತೆ. ಸರ್ಕಾರ 1 ತಿಂಗಳದ ಜಮಾ ಮಾಡಿದ್ರೆ 2 ತಿಂಗಳದ ಪೆಂಡಿಂಗ್ ಉಳಿಸ್ತಾ ಇದೆ. ಇದು ನಿಮಗೆ ಗೊತ್ತಿರತಕ್ಕಂತಹ ವಿಷಯ. ಸೊ ಅದಕ್ಕೆ ಏನ್ ಇನ್ಫಾರ್ಮೇಶನ್ ಸಿಗುತ್ತೋ ಅದನ್ನ ನಾವು ನಿಮ್ ಮುಂದೆ ತಲುಪಿಸುವಂತಹ ಕೆಲಸ ಮಾತ್ರ ಮಾಡ್ತೀವಿ. ಇನ್ನು ದುಡ್ಡು ಜಮಾ ಮಾಡೋದು ಬಿಡೋದು ಸರ್ಕಾರದ ಕೈಯಲ್ಲಿ. ಸೊ ಗ್ಯಾರಂಟಿಗಳು ಬಂದಾಗಿನಿಂದ ಸರ್ಕಾರದ ಖಜಾನೆ ಖಾಲಿ ಆಗ್ತಾ ಇದೆ. ಇದರಿಂದ ಪಿಂಚಣಿ ಯೋಜನೆಗೂ ಕೂಡ ಹೊಡೆತ ಬೀಳ್ತಾ ಇದೆ. ಹೀಗಾಗಿ ಇದಕ್ಕೆ ನಿಮಗೆ ಗೊತ್ತಿರತಕ್ಕಂತಹ ವಿಷಯನೇ. ಸೊ ಈ ಇನ್ಫಾರ್ಮೇಶನ್ ಅಂತೂ ನಾನು ನಿಮಗೆ ತಲುಪಿಸಬೇಕಾಗಿತ್ತು. ದುಡ್ಡು ಬಹಳಷ್ಟು ಜನರಿಗೆ ಬರ್ತಾ ಇಲ್ಲ, ಅದಕ್ಕಾಗಿ ಅವ್ರಿಗೆ ಕ್ಲಿಯರಿಟಿ ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ಲೈಫ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿ ದುಡ್ಡನ್ನ ಪಡ್ಕೊಳ್ಳಿ. ಓಕೆ, ಈ ಇನ್ಫಾರ್ಮೇಶನ್ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಏನೇ ಕ್ವಶನ್ಸ್ ಗಳಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ನಿಮ್ಗೆ ರಿಪ್ಲೈ ಕೊಡ್ತೀನಿ. ಇನ್ನು ಹೆಚ್ಚಿನ ಅಂದ್ರೆ ನೀವು ಬಹಳ ಜನರಿಗೆ ನಮಗ್ ಖಂಡಿತವಾಗ್ಲೂ ಸರ್ ದುಡ್ಡೇ ಬರ್ತಾ ಇಲ್ಲ ಈ ರೀತಿ ಅಂದ್ರೆ ನೀವು ಆಗ್ಲೇ ಹೇಳಿರುವ ಹಾಗೆ ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಬಹುದು. ಮತ್ತೆ ಬ್ಯಾಂಕ್ ನಲ್ಲಿನೂ ಕೂಡ ಹೆಚ್ಚಿನ ಮಾಹಿತಿಯನ್ನ ಚೆಕ್ ಮಾಡಿ. ಇನ್ನು ಬಹಳಷ್ಟು ಜನ ಒಂದು ಕ್ವಶನ್ ಇನ್ನು ಈಗ ಜ್ಞಾಪಕ ಆಯ್ತು ನನಗೆ ಹೀಗೆ. ಸೊ ಒಂದು ಕ್ವಶನ್ ಬಹಳಷ್ಟು ಜನ ಹೇಳ್ತಾ ಇದ್ರಿ, ನಮಗೆ ಬ್ಯಾಂಕ್ ವರೆಗೂ ಕೂಡ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಸರ್, ನಾವ್ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ರಿ. ಸೊ ಏನು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯಲ್ಲಿ ಯಾರಾದ್ರೂ ಕುಟುಂಬಸ್ಥರಿರ್ತಾರೆ, ಅವರನ್ನ ನಿಮ್ಮ ಒಂದು ಯಾವ ಬ್ಯಾಂಕ್ ಇರುತ್ತೆ ಅವ್ರಿಗೆ ಕಳಿಸಿ, ಅಲ್ಲಿ ಕಳಿಸಿ ವಿಡಿಯೋ ಕಾಲ್ ಮಾಡಬಹುದು. ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ಕನ್ಫರ್ಮ್ ಮಾಡಬಹುದು ನಾವು ಬದುಕಿದೀವಿ ಅಂತ. ವಿಡಿಯೋ ಕಾಲ್ ನ ಮುಖಾಂತರ ಕನ್ಫರ್ಮ್ ಮಾಡಿದ್ರೆ ನಿಮಗೆ ಮತ್ತೆ ದುಡ್ಡು ಜಮಾ ಆಗತ್ತೆ, ವರಿ ಮಾಡ್ಕೊಳ್ಬೇಡಿ. ಸೊ ಇನ್ನು ತೀರಿ ಹೋದ ಕಾರಣಕ್ಕಾಗಿ ಈ ರೀತಿ ಎಲ್ಲ ವೆರಿಫಿಕೇಶನ್ ಆಗ್ತಾ ಇದೆ, ಅವರ ಅಕೌಂಟ್ ಗಳಿಗೆ ದುಡ್ಡು ಹೋಗ್ತಾ ಇದೆ. ಅದನ್ನ ATM ಅಥವಾ ಫೋನ್ ಪೇ, ಗೂಗಲ್ ಪೇ ಮುಖಾಂತರ ದುಡ್ಡನ್ನ ವಿಡ್ರಾಲ್ ಹಾಕೊಂಡು ಅವರ ಕುಟುಂಬಸ್ಥರು ದುಡ್ಡನ್ನ ಪಡ್ಕೊಳ್ತಾ ಇದ್ದಾರೆ. ಈ ಒಂದು ಕಾರಣ ಮುಖ್ಯವಾಗಿ ಇಟ್ಕೊಂಡು ಸರ್ಕಾರ ವೆರಿಫೈ ಮಾಡಿ ಯಾರಿಗೆ ದುಡ್ಡು ಹೋಗ್ಬೇಕು, ಯಾರಿಗೆ ಹೋಗ್ಬಾರ್ದು ಅನ್ನುವಂಥದ್ದನ್ನ ಸರ್ಕಾರ ಲೆಕ್ಕಾಚಾರ ಆಗ್ತಾ ಇದೆ. ಸೊ ಒಟ್ಟಾರೆಯಾಗಿ ಇನ್ಫಾರ್ಮೇಶನ್ ನಿಮ್ಗೆ ತಲುಪಿಸಬೇಕಾಗಿತ್ತು, ತಲುಪಿಸಿದೀನಿ. ಸೊ ಆದಷ್ಟು ಎಲ್ಲ ಪಿಂಚಣಿದಾರರಿಗೆ ಈ ವಿಷಯವನ್ನ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಾರಿಫಿಕೇಶನ್ ಸಿಗ್ಲಿ.